ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಎಲ್ಟಿಇಬಿ ವಿದ್ಯುತ್ ಕೇಬಲ್. ವಿದ್ಯುತ್ ಕೇಬಲ್ ಅಳವಡಿಕೆಗೆ ಶಾಸಕ ಜಯಚಂದ್ರ ಚಾಲನೆ. ಶಿರಾನಗರದ ಎಲ್ಟಿಇಬಿ ವಿದ್ಯುತ್ ಕೇಬಲ್ ಅಳವಡಿಸುವ ಕಾಮಗಾರಿಗೆ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಡಾ ಟಿಬಿ ಜಯಚಂದ್ರ ಚಾಲನೆಯನ್ನ ನೀಡಿದ್ರು. ಇನ್ನು ಜ್ಯೋತಿನಗರದಲ್ಲಿ ಬೆಂಗಳೂರು ವಿದ್ಯುತ್ ಸರಬರಾಜು ನಿಯಮಿತ ವತಿಯಿಂದ ಕಾಮಗಾರಿ ನಡೀತಾ ಇದ್ದು, ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬೆಂಗಳೂರು ನಗರ ಹೊರತುಪಡಿಸಿ ತಾಲೂಕು ಕೇಂದ್ರದಲ್ಲಿ ಎಲ್ ಪವರ್ಡ್ ಕಂಡಕ್ಟರ್ ಅಳವಡಿಕೆ, ಟಿ ಕೇಬಲ್ ಮತ್ತು ಎಚ್ಟಿಎಬಿ ಮಾಡಲಾಗ್ತಾ ಇದೆ. ವಿದ್ಯುತ್ ಸೋರಿಕೆ ತಡೆಗಟ್ಟುವುದರ ಜೊತೆಗೆ ಉಳಿತಾಯದೊಂದಿಗೆ ಅವಘಡಗಳನ್ನು ತಪ್ಪಿಸುವ ಉದ್ದೇಶದಿಂದ ಎಲ್ಟಿಎಬಿ ವಿದ್ಯುತ್ ಕೇಬಲ್ ಅಳವಡಿಸಲಾಗುವುದು. ಮಳೆಗಾಲದ ಸಂದರ್ಭ ವಿದ್ಯುತ್ ಅಡಚಣೆ, ಸೋರಿಕೆ ಹಾಗೂ ಅಪಘಾತ ನಿಯಂತ್ರಿಸುವ ಜೊತೆಗೆ ವಿದ್ಯುತ್ ಅಕ್ರಮ ಸಂಪರ್ಕ ಕಡಿವಾಣ ಹಾಕಲು ಇಂತಹ ಕೇಬಲ್ ಅಳವಡಿಕೆ ಸಹಕಾರಿಯಾಗಿದೆ ಎಂದಿದ್ದಾರೆ. ಶಿರಾದಲ್ಲೆಲ್ಲ ಕರ್ನಾಟಕದಾದ್ಯಂತ ನಮ್ಮಲ್ಲಿರ್ತಕ್ಕಂಥ ಎಲೆಕ್ಟ್ರಿಕ್ ವೈರ್ಗಳೆಲ್ಲ ಏನಿದೆ ಅತ್ಯಂತ ಹಳೇದಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ಅವು ಹರಿದು ಬಿದ್ದೋಗಿ ಇನ್ನೊಂದು ತೊಂದರೆಗಳಾಗಿ ಜನಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಜನ ಸಾಯ್ತಕ್ಕಂಥದ್ದು, ಇದು ಪ್ರಕರಣಗಳು ನಡೀತಲೇ ಇದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಕೂಡ ಒಬ್ಬರ ಮೇಲೆ ವೈರ್ ಬಿದ್ದೋಗಿ ಸತ್ತೋಗಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣಗಳು ಜಾಸ್ತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಾನು 2 ವರ್ಷದ ಹಿಂದೆ ಆಯ್ಕೆ ಆದ ತಕ್ಷಣ ಇದನ್ನು ಶಾಶ್ವತವಾಗಿ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ನಾನು ಇದನ್ನು ಕೇಬಲ್ ಸಿಸ್ಟಮ್ ಹಾಕಬೇಕು ಅಂತೇಳಿ ಇಡೀ ತಾಲೂಕಿಗೆ ಹಾಕಬೇಕು ಅಂತೇಳಿ ಸುಮಾರು 85 ಕೋಟಿ ರೂಪಾಯಿಗೆ ಒಂದು ಅಂದಾಜನ್ನು ಮಾಡಿಸಿದ್ದೆ. ಆದರೆ ಎಲ್ಲ ಒಂದು ಕಡೆಗೆ ಹಣದ ಕೊರತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಶಿರಾ ಟೌನ್ಗೆ 17 ಕೋಟಿಗೆ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತುಮಕೂರು ವೃತ್ತ ನಿರೀಕ್ಷಕರಾದ ನರಸಿಂಹಮೂರ್ತಿ, ಮಧುಗಿರಿ ವಿಭಾಗ ಕಾರ್ಯಪಾಲಕ ಅಭಿಯಂತರ ಜಗದೀಶ್, ಶಿರಾನಗರ ಕಾರ್ಯಪಾಲಕ ಅಭಿಯಂತರ ಶಾಂತರಾಜು ಸೇರಿದಂತೆ ನಗರಸಭೆ ಸದಸ್ಯರು ಮತ್ತಿತರರು ಹಾಜರಿದ್ದರು. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.